ಬಿಜೆಪಿ ಅವಧಿಯ ನೂತನ ವಿವಿಎ ಬಂದ್ ಮಾಡೋಕೆ ಕಾಂಗ್ರೆಸ್ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಇನ್ನು ಕೊಡಗು ವಿವಿಎ ಉಳಿಸಿಕೊಳ್ಳೋದಕ್ಕೆ ಹೋರಾಟ ನಡೀತಾ ಇದೆ. ಈ ಪ್ರತಿಭಟನೆಗೆ ಯದುವೀರ್ ಒಡೆಯರ್ ಸಹ ಸಾಥ್ ನೀಡಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. ಕೊಡಗು ವಿವಿ ಉಳಿಸಿಕೊಳ್ಳಲು ಹೋರಾಟ. ಯದುವೀರ್ ಒಡೆಯರ್ 16 ಕಿಲೋಮೀಟರ್ ಕಾಲ್ನಡಿಗೆ. ವಿದ್ಯಾರ್ಥಿಗಳು ಪೋಷಕರ ಪ್ರತಿಭಟನೆಗೆ ಸಾಥ್. ಕರ್ನಾಟಕ ಕಾಶ್ಮೀರ ಕೊಡಗು ರಾಜ್ಯ ದೇಶ ವಿದೇಶಗಳ ಜನರನ್ನ ಇಲ್ಲಿನ ಪ್ರಕೃತಿ ಸೌಂದರ್ಯದಿಂದ ಕೈಬೀಸಿ ಕರೆಯುತ್ತದೆ. ಆದ್ರೆ ಇಲ್ಲಿರುವ ಬಡವರ್ಗದ ಜನರ ಮಕ್ಕಳು ಮಾತ್ರ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮೈಸೂರು, ಬೆಂಗಳೂರು, ಮಂಗಳೂರು ಮಹಾನಗರಗಳತ್ತ ಹೋಗುತ್ತಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಸರ್ಕಾರ ಕುಶಾಲನಗರ ತಾಲೂಕಿನ ಚಿಕ್ಕಾಳುವಾರದ ಬಳಿ 100 ಎಕರೆ ಪ್ರದೇಶದಲ್ಲಿ ಕೊಡಗು ವಿಶ್ವವಿದ್ಯಾನಿಲಯವನ್ನ ನೀಡಿತ್ತು. ಈ ವಿವಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಡವರ್ಗದ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ರು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯದ 10 ವಿವಿಗಳನ್ನ ಬಂದ್ ಮಾಡುವ ಬಗ್ಗೆ ಸುಳಿವು ನೀಡಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಚಿಕ್ಕ ಅಳುವಾರದಿಂದ ಕುಶಾಲನಗರದವರೆಗೆ ಸುಮಾರು 16 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ನಡೆಸಿದ್ರು. ಸರ್ಕಾರದ ನಡೆಗೆ ಆಕ್ರೋಶ ಹೊರಹಾಕಿದ್ರು. ಕೊಡಗು ವಿಶ್ವವಿದ್ಯಾನಿಲಯದಿಂದ ಕುಶಾಲನಗರವರೆಗೆ ಪಾದಯಾತ್ರೆ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಡೆಸಲಾಗಿದೆ. ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರ 9 ವಿಶ್ವವಿದ್ಯಾನಿಲಯ ಏನು ಮುಚ್ಚಲಿಕ್ಕೆ ನಿರ್ಣಯವನ್ನು ತಗೊಂಡಿದ್ದಾರೆ, ಅದರ ವಿರುದ್ಧವಾಗಿ ಹೋರಾಟವನ್ನು ಮುಂದುವರಿತಾ ಬಂದಿದೆ. ಭಾಗವಹಿಸುವುದು ನಮ್ಮೆಲ್ಲರ ಕರ್ತವ್ಯ. ಒಂದು ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅನ್ನ, ಅಕ್ಷರ, ಆರೋಗ್ಯ ಎರಡೂ ಕೂಡ ಬಹಳ ಮುಖ್ಯ. ನಮ್ಮ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ ಅದು ತಪ್ಪಾಗಿದೆ. ಇಡೀ ಸಮಾಜಕ್ಕೆ ಅದು ಹಿನ್ನಡೆ ಆಗುತ್ತೆ. ನಮ್ಮ ಕೊಡಗು ವಿಶ್ವವಿದ್ಯಾನಿಲಯ ಪ್ರಮುಖವಾಗಿ ಅಲ್ಲಿ ಹೆಚ್ಚು ಏನು ವಿದ್ಯಾರ್ಥಿಗಳು ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಜಾತಿಯಿಂದಾನೇ ಬಂದು ಅದರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇದರ ಮುಚ್ಚೋದ್ರಿಂದ ಸಮುದಾಯಕ್ಕೂ ಕೂಡ ಹಿನ್ನಡೆಯನ್ನು ಆಗುತ್ತೆ. ನಾವು ಅದರ ಬೆಂಬಲಕ್ಕಾಗಿ ನಿಂತ್ಕೊಳ್ತೀವಿ ಅಂತ ಈ ಸರ್ಕಾರ ಒಂದು ನಿರ್ಣಯಕ್ಕೆ ಬರೋವರೆಗೂ ಈ ಹೋರಾಟವನ್ನು ನಿರಂತರವಾಗಿ ನಾವು ಮಾಡ್ತೀವಿ. ವಿವಿ ಮುಚ್ಚಿದ್ರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ. ವಿದ್ಯಾರ್ಥಿಗಳಿಂದ ಕಾಲೇಜಿಗೆ ಶುಲ್ಕವನ್ನ ಪಡೆಯುತ್ತಾರೆ. ಆ ಹಣ ಎಲ್ಲಿಗೆ ಹೋಗುತ್ತಿದೆ? ಈಗಿರುವ ಕೊಡಗು ವಿವಿಯನ್ನ ಉಳಿಸಬೇಕು ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು. ಕಂಪ್ಲೀಟ್ ಆಗಬೇಕಾದ್ರೆ ಅದನ್ನ ಉದ್ಘಾಟನೆಯನ್ನು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿರುವಂತ. ಸರ್ಕಾರ ಬಂದ ನಂತರ ಒಂದು ನ್ಯಾಯ ಪೈಸೆನೂ ಕೂಡ ವಿವಿ ಕೊಡಲಿಲ್ಲ. CRS ಫಂಡ್ ತಗೊಂಡು ವಿವಿಯನ್ನು ನಡೆಸುವಂತ ಕೆಲಸವನ್ನು 2 ವರ್ಷದಿಂದ ಮಾಡ್ತಾ ಇದೆ. ಮಂತ್ರಗೌಡರಂತೂ ನಮ್ಮ ಡಿ.ಕೆ. ಶಿವಕುಮಾರ್ ಬಹಳ ಆಪ್ತರು ಅಂತ ಹೇಳ್ಕೊಂಡು ಸುತ್ತಾರೆ. ವಿವಿಯನ್ನು ಉಳಿಸುವಂತ ಕೆಲಸವನ್ನು ಮಾಡಲಿ. ನಾವು ಏನು ತಂದಿದ್ದೇವೆ ಇದನ್ನೆಲ್ಲ ಒಂದಲ್ಲೇ ಒಂದು ರೀತಿಯಲ್ಲಿ ಒಂದೊಂದನ್ನು ಮುಚ್ಚುತ್ತಾ ಬಂದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ಯೋಚನೆ ಮಾಡಬೇಕು. ಬಡ ವಿದ್ಯಾರ್ಥಿಗಳು 80% ಇಲ್ಲಿ ಓದ್ತಾ ಇದ್ದಾರೆ. ಕಾಲೇಜುಗಳು 25 ಕಾಲೇಜುಗಳು ನಮ್ಮ ಕೊಡಗಿನಲ್ಲಿ ಈ ವಿವಿಗೆ ಕಂಟ್ರೋಲ್ ಅಲ್ಲಿ ಬರ್ತದೆ. ಹಾಗಾಗಿರೋದ್ರಿಂದ ಕೊಡಗು ಕೂಡ ಒಂದು ಉದ್ಘಾಟನೆ ಪ್ರದೇಶ, ಕುಗ್ರಾಮ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ವಿವಿಯನ್ನ ಮುಚ್ಚಬಾರದು. ಅವರಿಗೆ ವಿದ್ಯೆ ಕೊಡುವಂತ ಕೆಲಸವನ್ನು ಮಾಡಬೇಕು. ಬೇಸಿಕ್ ನೀಡ್ ಏನು ಎಜುಕೇಶನ್ ಇದೆ, ಆ ಎಜುಕೇಶನ್ಗೆ ಒತ್ತು ಕೊಡುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಒತ್ತಾಯವನ್ನು ಹಾಕ್ತಾರೆ. ಒಟ್ನಲ್ಲಿ ಕೊಡಗು ವಿವಿ ಮುಚ್ಚುವ ಸ್ಥಿತಿ ಬಂದ್ರೆ ಈಗಾಗಲೇ ವಿವಿ ಅಧೀನದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 5,000ಕ್ಕೂ ಅಧಿಕ ವಿದ್ಯಾರ್ಥಿಗಳ ಪರಿಸ್ಥಿತಿ ಮುಂದೇನು ಎಂಬಂತಾಗಿದೆ. ಹೀಗಾಗಿ ನಿತ್ಯ ವಿವಿ ವಿದ್ಯಾರ್ಥಿಗಳು, ಸಾರ್ವಜನಿಕರು ಕೊಡಗು ವಿವಿ ಉಳಿವಿಗಾಗಿ ಹೋರಾಟ ಮುಂದುವರೆಸಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.